ಕೇಂದ್ರ ಸರ್ಕಾರದಲ್ಲಿ ಈಗ SIR ಪ್ರಕ್ರಿಯೆ ಅಂತ ಪ್ರಾರಂಭ ಆಗಿದೆ. SIR ಪ್ರಕ್ರಿಯೆಯಲ್ಲಿ ಏನಂತಂದರೆ 2002ರ ಹಿಂದ್ಗಡೆ ಯಾರು ವೋಟರ್ ಲಿಸ್ಟಲ್ಲಿ ಇದ್ದರೂ ಅವ್ರಿಗೆ ಏನಾಗುತ್ತೆ, ಅವರೇ ಬಂದು ಅದನ್ನು ಇತ್ತು ಅನ್ನೋದಕ್ಕೆ ಕನ್ಫರ್ಮ್ ಸಿಗುತ್ತೆ. 2002 ನಂತರ ಸೇರಿರುವಂಥ ಎಲ್ಲ ಮತದಾರರಿಗೂ ನಮ್ಮಲ್ಲಿ ಐಡೆಂಟಿಟಿ ಪ್ರೂಫ್ಸ್ ಅಂದರೆ ರೆಸಿಡೆನ್ಷಿಯಲ್ ಪ್ರೂಫ್ಸ್ ಏನು ಅವರಲ್ಲಿ ಒಂದು 8 ಡಾಕ್ಯುಮೆಂಟ್ಗಳು ಏನು ಕೇಳಿದ್ದಾರೆ, ಅವರು ಪ್ರತಿಯೊಬ್ಬ BLOಗಳು ಕೂಡ ಪ್ರತಿಯೊಬ್ಬ ಮತದಾರರ ಮನೆಗಳಿಗೆ ಬಂದಾಗ ಅವ್ರು ಏನು ಕೇಳಿರ್ತಾರೆ ದಾಖಲಾತಿಗಳನ್ನ ಒದಗಿಸಿ ನಮ್ಮ ಒಂದು ಮತದಾನದ ಹಕ್ಕು, ಮತದಾನದ ಒಂದು ಇದನ್ನು ನಾವು ಇವತ್ತು ಕನ್ಫರ್ಮ್ ಮಾಡ್ಕೋಬೇಕಾಗಿದೆ. ಯಾಕೆಂತಂದರೆ ಇದರಲ್ಲಿ ಕೆಲವು ಮತದಾನಗಳು ಬೇರೆ ರೀತಿಯಲ್ಲಿ ಸೇರಿಸಿದ್ರು, ಅದಕ್ಕೋಸ್ಕರ ಒಂದು ಒಳ್ಳೆಯ ನಿರ್ಧಾರನೇ ಇಲ್ಲ ಅಂತಲ್ಲ. ಬಟ್ BLOಗಳು ನನಗೆ ಕೇಳ್ಪಟ್ಟಂತೆ ಈಗ BLOಗಳು ಏನೋ ಆಯ್ಕೆ ಆಗಿದ್ದಾರೆ, ಅವರು ಕೆಲವ್ರು ಏನು ಮಾಡ್ತಿದ್ದಾರೆ, ಲೋಕಲಲ್ಲಿ ನಾವು ನಮ್ಮ ಇದನ್ನು ಉಪಯೋಗಿಸ್ಕೊಳ್ಳೋಣ, ಇಲ್ಲಿ ನಮ್ಮ ಕಳ್ಳು ಓಟುಗಳನ್ನ ಸೇರಿಸೋಣ ಅಂತ ಏನಾರು ಅವರೇ ಕನಸ್ಕೊಂಡಿದ್ರೆ ಅದು ಕನಸು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ರೀತಿ ಏನಾದ್ರು BLOಗಳು ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ಮುಖ್ಯಮಂತ್ರಿಗಳವರೆಗೂ ಅದನ್ನು ಹೋಗಿ ತಗೊಂಡೋಗಿ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಖಂಡಿತವಾಗ್ಲೂ ಏನು ತೊಂದರೆ ಮಾಡಿರೋಂಥವ್ರಿಗೆ ಅವ್ರನ್ನ ಸಸ್ಪೆಂಡ್ ಮಾಡಿಸೋವಂಥ ಕೆಲಸ ಖಂಡಿತವಾಗಿ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟ. ಶಿಡ್ಲಘಟ್ಟ ನಗರದ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಹಮ್ಮಿಕೊಂಡಿದ್ದ BLA 1 ಹಾಗೂ BLOಗಳ ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದರು. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವರು ಮಾತನಾಡಿ, ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಮತದಾರರ ಪರಿಷ್ಕರಣೆ ಹಾಗೂ ಮುಂಬರುವ ಚುನಾವಣೆಗಳಿಗಾಗಿ ಶಿಡ್ಲಘಟ್ಟ ಕ್ಷೇತ್ರದ ಬೂತ್ ಮಟ್ಟದ BLA 2ಗಳನ್ನು ನೇಮಕ ಮಾಡುವಂತಹ BLA 1 ಆಗಿ ಜವಾಬ್ದಾರಿತ ಸ್ಥಾನ ನೀಡಲಾಗಿದೆ. ಈ ಜವಾಬ್ದಾರಿಯನ್ನು ಜನಸೇವೆಯ ಅವಕಾಶವೆಂದು ಪರಿಗಣಿಸಿ ಸಂಪೂರ್ಣ ಪ್ರಾಮಾಣಿಕತೆ, ಬದ್ಧತೆ ಮತ್ತು ನಿಷ್ಠೆಯಿಂದ ಕರ್ತವ್ಯ ನಿರ್ವಹಿಸುವುದಾಗಿ ತಿಳಿಸಿದರು. BLOಗಳು ಮತದಾರ ಪರಿಷ್ಕರಣಾ ಕಾರ್ಯದಲ್ಲಿ ಯಾವುದೇ ರೀತಿಯ ಹುಡುಕುಗಳು ಅಥವಾ ಅಕ್ರಮ ಮತಪಟ್ಟಿಗೆ ಸೇರ್ಪಡೆಪಡಿಸಿದರೆ ಅಥವಾ ತಿಳಿದು ಬಂದರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ವಹಿಸುತ್ತೇವೆ. ಕಾಂಗ್ರೆಸ್ ಭವನದಲ್ಲಿ ಹೆಲ್ಪ್ಲೈನ್ ಸೇವೆ ಸಹ ಆರಂಭಿಸಲಾಗಿರುವುದು. ಯಾರಿಗೆ ಯಾವುದೇ ಸಂಶಯ ಇದ್ದಲ್ಲಿ ಉಚಿತವಾಗಿ ಮಾಹಿತಿ ಪಡೆಯಬಹುದು ಮತ್ತು ಚುನಾವಣೆ ಆಯೋಗದ ನಿರ್ದೇಶನಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಮತದಾರರಿಗೆ ಅಗತ್ಯ ಸೇವೆಗಳನ್ನು ಸಮಯಕ್ಕೆ ತಲುಪಿಸಲಾಗುವುದು ಎಂದು ತಿಳಿಸಿದರು. ಕಾರ್ಯಾಗಾರದಲ್ಲಿ ಜಿಲ್ಲಾಧಿಕಾರಿ G. ಪ್ರಭು ಅವರು ಮಾತನಾಡಿ, ಬೂತ್ ಮಟ್ಟದ BLOಗಳ ಕಾರ್ಯವೇ ಪ್ರಜಾಪ್ರಭುತ್ವದ ಅಧಿಕೃತ ಭದ್ರ ಬುನಾದಿಯಾಗಿದ್ದು, ಪ್ರತಿಯೊಬ್ಬ ಮತದಾರರ ಮಾಹಿತಿ ನಿಖರವಾಗಿ ದಾಖಲಾಗುವಂತೆ ನೋಡಿಕೊಳ್ಳುವುದು ನಮ್ಮ ಪ್ರಮುಖ ಜವಾಬ್ದಾರಿಯಾಗಿರುತ್ತದೆ. ಮತದಾರರ ಪಟ್ಟಿ ಪರಿಷ್ಕರಣೆ, ಹೊಸ ಮತದಾರರ ಸೇರ್ಪಡೆ, ಮನೆ ಸಮೀಕ್ಷೆಯ ಮೂಲಕ ಪರಿಶೀಲನೆ ನಡೆಸಿದಂತೆ ಪ್ರತಿಯೊಂದು ಕಾರ್ಯವನ್ನು ಜವಾಬ್ದಾರಿಯುತವಾಗಿ ನಿರ್ವಹಿಸಬೇಕಾಗಿದೆ ಎಂದರು. ಸಂದರ್ಭದಲ್ಲಿ ತಹಸೀಲ್ದಾರ್ ಗಗನಸಿಂಧು, ಕಾರ್ಯನಿರ್ವಾಹಕ ಅಧಿಕಾರಿ ಹೇಮಾವತಿ, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಮತದಾರರ ನೋಂದಣಾಧಿಕಾರಿ ಅಬಿದ್ SS ಹಾಗೂ ಎಲ್ಲ ಆಡಳಿತ ಅಧಿಕಾರಿಗಳು, ರಾಜಕೀಯ ಕಾರ್ಯಕರ್ತರುಗಳು ಹಾಜರಿದ್ದರು. ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ತಹಸೀಲ್ದಾರರು ಎಲ್ಲ ಅಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ನಮ್ಮ ಪಕ್ಷದ ಏನು ನಮ್ಮ ಇವತ್ತು ಮುಖ್ಯಮಂತ್ರಿಗಳಿದ್ದಾರೆ, ಅವರು ಒಂದು ಆದೇಶ ಕೊಟ್ಟಿದ್ದಾರೆ. ಎಲ್ಲ ನಮ್ಮ ರಾಜ್ಯದ ಪ್ರತಿಯೊಂದು ತಾಲೂಕುಗಳಿಗೂ ಕೂಡ ಇವತ್ತು BLA 1ಗಳ ನೇಮಕ ಮಾಡಿ, ಆ BLA 1ಗಳಿಗೆ BLA 2ಗಳನ್ನ ನೇಮಕ ಮಾಡುವಂಥ ಒಂದು ಹಕ್ಕನ್ನು ಅವರು ಕೊಟ್ಟಿರ್ತಾರೆ. ಹಂಗಾಗಿ ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ BLA 1 ಆಗಿ ನನ್ನ ರಾಜಕೀಯ ಗುರುಗಳಾದ DK ಶಿವಕುಮಾರ್ ಅಣ್ಣವರು ನನ್ನ ಅಫಿಷಿಯಲ್ ಆಗಿ ಇವತ್ತು ಆದೇಶ ಹೊರಡಿಸಿ, ಆ ಆದೇಶದ ಮುಖಾಂತರ BLA 1 ಆಗಿ ಆಯ್ಕೆ ಮಾಡಿರ್ತಾರೆ. ಆ BLA 1ನ ಕರ್ತವ್ಯ ಏನು ಕೆಲಸ ಏನಪ್ಪ ಅಂತಂದರೆ, ಅದು ವಿವರವಾಗಿ ಹೇಳ್ತಿದ್ದೀನಿ. ಮುಂಬರುವಂಥ ಏನು ನಮ್ಮ ಚುನಾವಣೆಗಳಿರುತ್ತೆ, ಆ ಚುನಾವಣೆಗಳು ಸ್ಥಳೀಯ ಚುನಾವಣೆಗಳು ಅಂದರೆ ನಮ್ಮ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ನಗರಸಭೆ ಚುನಾವಣೆಗಳು, ಮುಂಬರುವಂಥ MLA ಚುನಾವಣೆಗಳಿಗೂ ಕೂಡ ನನ್ನ ನೇತೃತ್ವದಲ್ಲಿ ಅಂದರೆ BLA 1 ನೇತೃತ್ವದಲ್ಲಿ BLA 2ಗಳನ್ನ ಪ್ರತಿಯೊಂದು ಬೂತ್ಗೂ, ಅಂದರೆ ನಮ್ಮಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ 244 ಬೂತ್ಗಳಿದೆ. ಆ ಬೂತ್ಗಳಿಗೆ BLA 2ಗಳನ್ನ ಆಯ್ಕೆ ಮಾಡೋದಕ್ಕೆ ಬಗೆಹರಿಸೋದಕ್ಕೋಸ್ಕರ ನಮ್ಮ ಕಾಂಗ್ರೆಸ್ ಭವನದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಅಧಿಕೃತವಾಗಿ ಲೆಟ್ಟಿರ್ತೇವೆ ಮತ್ತು ಅವರಿಗೆ ಒಂದು ಹೆಲ್ಪ್ಲೈನ್ ನಂಬರು ಕೂಡ ಕೊಟ್ಟಿರ್ತೇವೆ. ಯಾರದೇ ಏನೇ ಸಮಸ್ಯೆ ಇದ್ದರೂ ಕೂಡ ಏನು ನಾವು ಕಾಂಗ್ರೆಸ್ ಭವನಕ್ಕೆ ಬರಬೇಕಾ ಅನ್ನೋ ಮಾತು ಕೂಡ ಇಲ್ಲ. ಎಲ್ಲೋ ಹಳ್ಳಿಗಳಲ್ಲಿರುವಂಥವ್ರು ಕೂಡ ಕೂತು ಆ ನಂಬರ್ಗೆ ಕಾಲ್ ಮಾಡಿಕೊಂಡ್ರೆ ನಮಗೆ ಈ ರೀತಿ BLOಗಳು ಸಹಕಾರ ಮಾಡ್ತಿಲ್ಲ, ಪಕ್ಷಾತೀತವಾಗಿ ಏನಾದ್ರು ತೊಂದರೆ ಮಾಡ್ತಿದ್ದಾರೆ ಅಂತಿದ್ರೆ ಇಮ್ಮಿಡಿಯೇಟ್ ಅವರಿಗೆ ಕಂಪ್ಲೇಂಟ್ ಮಾಡ್ಬೋದು. ಅದೇ ರೀತಿ BLA 1 ನಾನಾಗಿರೋದು ನನಗೂ ಕಂಪ್ಲೇಂಟ್ ಮಾಡಿದ್ರೆ BLA ನಮ್ಮ ಮುಖ್ಯಮಂತ್ರಿಗಳು ಕೂಡ ಅದನ್ನು ಸ್ಟ್ರಿಕ್ಟ್ಲಿ ಆರ್ಡರ್ಸ್ ಮಾಡಿದ್ದಾರೆ. ಯಾರಾದರೂ BLO ಏನಾದರೂ
ಪಕ್ಷಪಾತ ಮಾಡಿ ಏನಾದರೂ ಅಲ್ಲಿ ನಮ್ಮ ವೋಟರ್ಸ್ನ ತೆಗಿಯೋಂಥದ್ದಾಗಲಿ ಇಲ್ಲ ಸಲ್ಲದ ಮಾಡೋಂಥದ್ದೇನೋ ಕಂಡ್ರೆ ಇಮ್ಮಿಡಿಯೇಟ್ ಆ BLOಗಳು ಯಾರಿದ್ದಾರೆ ಅವ್ರನ್ನ ಸಸ್ಪೆಂಡ್ ಮಾಡೋದಕ್ಕೆ ನನಗೆ ರೆಕಮೆಂಡ್ ಮಾಡೋಕೆ ಕೂಡ ಕೊಟ್ಟಿದ್ದಾರೆ. ಹಂಗಾಗಿ ನಾವಂತೂ ಯಾರಾದರೂ BLOಗಳು ಪಕ್ಷಾತೀತವಾಗಿ ಏನಾದ್ರು ಇಲ್ಲ ಸಲ್ಲದ ಏನಾದ್ರು ಮಾಡೋಕ್ಕೆ ಹೋದರೆ ಇಮ್ಮಿಡಿಯೇಟ್ ಕಂಪ್ಲೇಂಟ್ ಮಾಡ್ತೀವಿ, ಅವ್ರನ್ನ ಸಸ್ಪೆಂಡ್ ಮಾಡೋಂಥ ಕೆಲಸನೂ ಮಾಡ್ತೀವಿ. ಯಾರು ಕರೆಕ್ಟಾಗಿ ಪ್ರಾಂಪ್ಟಾಗಿ ವರ್ಕ್ ಮಾಡ್ತಾರೆ BLOಗಳಿಗೆ ಅವ್ರು ಅಪ್ರಿಷಿಯೇಟ್ ಮಾಡಿ ಅವ್ರಿಗೆ ಏನು ಸಹಕಾರ ಬೇಕೋ ಆ ಸಹಕಾರ ಕೂಡ ನಾನು ಕೊಡ್ತೀನಿ ಅನ್ನೋ ಮಾತನ್ನು ಇವತ್ತು ರೇಷ್ಮೆ ಕೂಲಿ ಕಾರ್ಮಿಕರು ಏನಿದ್ದಾರೆ ಒಂದಿನ ಕೂಲಿಗೆ ಅವ್ರು 500 ರೂಪಾಯಿ ಕೊಡ್ತಾರೆ ಅಂಥದ್ದು ಅವ್ರ ಜೀವನ ನಡೆಸ್ಕೊಂಡು ಇವತ್ತು ಅವ್ರದ್ದು ಒಂದು ಮನೆಯದು ಖಾತೆ ಮಾಡ್ಕೋಬೇಕು ಅಂತಂದರೆ 2,000 ರೂಪಾಯಿ ಅಫಿಷಿಯಲ್ DD ತಗೋತಾ ಇದ್ದಾರೆ. ಅದು ಬಿಟ್ಟು ಬ್ರೈಬ್ ಕೂಡ ತಗೋತಾ ಇದ್ದಾರೆ ಅಂತ ನಮ್ಮಲ್ಲಿರುವಂಥ ನಮ್ಮ ಕೌನ್ಸಿಲರ್ಗಳು ಹೇಳ್ತಾ ಇದ್ದಾರೆ. ಅದನ್ನೂ ಕೂಡ ಇವತ್ತು ಅವರು DC ಅವ್ರ ಗಮನಕ್ಕೆ ತಂದಿದ್ದೀವಿ. ಅದರ ವಿರುದ್ಧವಾಗಿ ಇಮ್ಮಿಡಿಯೇಟ್ ಆಕ್ಷನ್ ತಗೋತೀನಿ ಅನ್ನೋ ಮಾತನ್ನು DC ಅವರು ಹೇಳಿದ್ದಾರೆ. ಅದೇ ರೀತಿ ಇವತ್ತು ಯಾರು ನಮ್ಮ RDPR ಡಿಪಾರ್ಟ್ಮೆಂಟು ಮತ್ತು ಇವ್ರ ಹತ್ರ ಮುನ್ಸಿಪಲ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಈಗ ಕಾಲ್ ಮಾಡಿ DC ಅವ್ರು ನಮ್ಮ ಮುಂದೆನೇ ಕೇಳಿದ್ರು. ಅವ್ರು ಯಾವುದೇ ಥರದ ಸರ್ಕಾರದ ಸುತ್ತೋಲೆ 2,000 ರೂಪಾಯಿ ತಗೊಳ್ಳೋಂಥ ಸುತ್ತೋಲೆ ಇಲ್ಲ, ಅದು ತಗೋತಾ ಇರೋದು ಇಮ್ಮಿಡಿಯೇಟ್ ಅದನ್ನು ನಿಲ್ಲಿಸಬೇಕು. ನಾವೊಂದು ತೀರ್ಮಾನ ಏನೋ 100 ರೂಪಾಯಿ ತಗೋಬೇಕು ಅಂತ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಒಂದು ಏನು ಸರ್ಕಾರ ಇದೆ ಸರ್ಕಾರದಲ್ಲಿ ಆದೇಶ ಆಗಿದೆ. ಬಟ್ ನಮ್ಮ ಶಿಡ್ಲಘಟ್ಟ ನಗರದಲ್ಲಿ ಅದನ್ನು ಸರ್ಕಾರದ ಆದೇಶನ ಉಲ್ಲಂಘನೆ ಮಾಡಿದ್ದಾರೆ. ಹಂಗಾಗಿ ಅದಕ್ಕೆ ಏನು ಸೂಕ್ತವಾದ ಕ್ರಮ ಕೈಗೊಳ್ಬೇಕು ಅದನ್ನು ಕೈಗೊಳ್ತೀನಿ ಅಂತ DC ಅವರು ಮಾತು ಕೊಟ್ಟಿದ್ದಾರೆ. ಹಂಗಾಗಿ ನಾವೆಲ್ಲರೂ ಕೂಡ ಕೊಟ್ಟಿದ್ದಾರೆ. ಯಾರಲ್ಲಿ ನಮಗೆ ವರ್ಕ್ ಮಾಡ್ತಾರೆ, ಯಾರು ನಮಗೆ ನಿಲ್ತಾರೆ, ನಮ್ಮ ಪಕ್ಷಕ್ಕೆ ಯಾರು ಸಪೋರ್ಟಾಗಿ ಪಕ್ಷದ ದೃಷ್ಟಿಯಿಂದ ಯಾರು ಪಕ್ಷವನ್ನು ಕರೆಕ್ಟಾಗಿ ಮುನ್ನಡೆಸ್ಕೊಂಡು ಹೋಗ್ತಾರೆ ಅಲ್ಲಿ ಬೂತ್ ಮಟ್ಟದಲ್ಲಿ ಅಂಥವ್ರನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ನಮಗೆ ಹಕ್ಕು ಕೊಟ್ಟಿದ್ದಾರೆ. ಹಂಗಾಗಿ ಅದೇ ರೀತಿ ಮುಂಬರುವಂಥ ಚುನಾವಣೆಗಳಲ್ಲೂ ಕೂಡ ಬೂತ್ ಏಜೆಂಟ್ಸ್ ಅಂತ ನಾವು ಏನು ಕರಿತೀವಿ, ಒಂದು ಪಕ್ಷದಿಂದ ಬೂತ್ ಏಜೆಂಟ್ಸ್ ಆಯ್ಕೆ ಮಾಡಬೇಕಾಗತ್ತೆ. ಆ ಬೂತ್ ಏಜೆಂಟ್ ಫಾರ್ಮ್ ಕೊಡ್ತಾರೆ. ಆ ಫಾರ್ಮ್ಗೆ ಸಿಗ್ನೇಚರ್ ಮಾಡೋದಕ್ಕೆ ಅಫಿಷಿಯಲ್ ಆಗಿ ನಮಗೆ ಅದರಲ್ಲಿ ರೈಟ್ಸ್ ಕೊಟ್ಟಿರ್ತಾರೆ. ಹಂಗಾಗಿ ಇವತ್ತು ನಮ್ಮ ಮುಖ್ಯಮಂತ್ರಿ DK ಶಿವಕುಮಾರ್ ಅಣ್ಣವ್ರು ಇವತ್ತು ನಮ್ಮನ್ನು ಆಯ್ಕೆ ಮಾಡಿ ಕೊಟ್ಟಿದ್ದಾರೆ. ಮುಂಬರುವಂಥ ಎಲ್ಲ ಚುನಾವಣೆಗಳಿಗೂ ಅದು ಏನೇ ಒಂದು ತೊಂದರೆಗಳಿದ್ದಾಗ ನಾನು ಅದನ್ನು ನಿಂತು ಅವ್ರ ಜೊತೆಯಲ್ಲಿ ಒಟ್ಟಿಗೆ ಅದನ್ನು ಸಾರ್ಟ್ ಔಟ್ ಮಾಡೋಂಥ ಕೆಲಸ ಮಾಡೋದಕ್ಕೆ ಸಂಪೂರ್ಣವಾದ ಒಂದು ಜವಾಬ್ದಾರಿ ಕೊಟ್ಟಿರ್ತಾರೆ. SIR ನ ಉದ್ದೇಶನೇ ಅದು ನೋಡಿ. SIR ಅಲ್ಲಿ ಈಗ ಬೆಂಗಳೂರಿನಲ್ಲಿ ನೀವು ಎಂತ ಎಲೆಕ್ಷನ್ ತಗೊಂಡ್ರು 55% 60% ಮ್ಯಾಕ್ಸಿಮಮ್ ಪೋಲಿಂಗ್. ಯಾಕೆ ಅಂದ್ರೆ 1000 ಜನ ಮತದಾರರ ಪಟ್ಟಿನಲ್ಲಿ 200 ಜನ ಇಲ್ವೇ ಇಲ್ಲ ಅಲ್ಲಿ ವಾಸ್ತವವಾಗಿ ಸತ್ತೋಗಿದ್ದಾರೆ, ಅವರವ್ರ ರಾಜ್ಯಗಳಿಗೆ ಹೋಗಿದ್ದಾರೆ, ಬದುಕು ಕಟ್ಕೊಳ್ಳೋದಕ್ಕೆ ಬೇರೆ ಕಡೆ ಹೋಗಿದ್ದಾರೆ, ಕುಟುಂಬನೇ ವಲಸೆ ಹೋಗಿದ್ದಾರೆ. ಈ ಥರದ್ದೆಲ್ಲ ಇರುತ್ತೆ. ಈ ಕಂಟಿನ್ಯೂಸ್ ಅಪ್ಡೇಷನ್ ಅವೆಲ್ಲ ಕ್ಲೀನ್ ಆಗಲ್ಲ. ಹಂಗಾಗೇನೆ SIR ಮಾಡ್ತಾ ಇರೋದು. SIR ಅಲ್ಲಿ ಪ್ರತಿ ಮನೆಗೆ ನಾವೇ ಹೋಗೋದ್ರಿಂದ ಅದು ಕರಾರುವಕ್ಕಾಗಿ ನೈಜವಾಗಿದ್ರೆ ಮಾತ್ರ ಆ್ಯಡ್ ಆಗುತ್ತೆ. ಈಗ ನಿಮ್ಮ ಕೇಸಲ್ಲಿ ನಾನು ಎಲ್ಲ ಪೊಲಿಟಿಕಲ್ ಪಾರ್ಟಿಯ ರೆಪ್ರೆಸೆಂಟೇಟಿವ್ ಇದ್ದಾರೆ, ಎಲ್ಲರಿಗೂ ಮನವಿ ಮಾಡ್ತೀನಿ. ನಿಮಗೂ ನಾವು ಹೇಳಿದ್ದೀವಿ ಅದನ್ನ ಆಬ್ಸೆಂಟಿ ವೋಟರ್ ಅಂತ ಕರೀತಾರೆ. ಅವರಲ್ಲಿ ಇಲ್ಲ ಅಲ್ವಾ? ಹೋಗ್ತೀರಾ 3 ಸರಿ ನೀವು ಹೋಗ್ಬೇಕು. 3 ಸರಿ ಹೋಗೋದು ಕೂಡ ಮೊಬೈಲಲ್ಲಿ ಕ್ಯಾಪ್ಚರ್ ಆಗುತ್ತೆ, ನಿಮ್ಮ ಆ್ಯಪಲ್ಲಿ ಕ್ಯಾಪ್ಚರ್ ಆಗುತ್ತೆ. ನಂಬರ್ 1 ಸ್ಟಿಕ್ಕರ್ ಕೊಟ್ಟಿದ್ದೀವಿ, ಅದು ಪ್ರತ್ಯೇಕವಾಗಿ ಆಬ್ಸೆಂಟಿ ಅವ್ರ ಮನೆ ಬಾಗಿಲಾಗಿದೆ, ಡೋರ್ ಇಲ್ಲ, ಆ ಥರದ ಮನೆ ಇಲ್ಲ ಅಂತಂದ್ರೆ ಸ್ಟಿಕ್ಕರ್ ಹಾಕಿ ಅದು ಹಾಕಿದ್ದೀರಾ. ಅದಾದ ಮೇಲೆ ತಾವು ಸುತ್ತಮುತ್ತ ಎಲ್ಲ ಮನೆಯವರಿದ್ದಾರೆ, ಪಂಚರ್ನ ತಾವು ಕರಿಬೇಕು. ಪ್ರಾಪರ್ ಆಗಿ ಮಾಜರ್ ಡ್ರಾ ಮಾಡಬೇಕು. ಅವ್ರನ್ನ ಹಿಂದೆ ಯಾವ ವರ್ಷದಲ್ಲಿ ನೋಡಿದ್ರು, ನಿಮ್ಮ ಹತ್ರ ಮಾಹಿತಿ ಇದೆ, ಮತದಾರರ ಅಂತೇಳಿ ನೋಂದಣಿ ಆಗಿದ್ದಾರೆ, ಇವರ ಬಗ್ಗೆ ಇವ್ರು ಇಲ್ಲಿ ವಾಸ ಇರೋದ್ರ ಬಗ್ಗೆ ದಯವಿಟ್ಟು ಹೇಳಿ ಅಂತೇಳಿ ಅಲ್ಲಿನ ನಾಗರಿಕರು ಯಾರ್ಯಾರು ನಿಮ್ಗೆ ಹೇಳಿಕೆ ಕೊಡ್ತಾರೆ ಅವರೆಲ್ಲರದ್ದು ಹೆಸರು, ಮೊಬೈಲ್ ನಂಬರ್, ಅಷ್ಟು ಸ್ಪಷ್ಟವಾದಂಥ ದಾಖಲೆ ತಗೊಂಡು ಅದಕ್ಕೆ BLAಗಳು ಇರುವಂಥದ್ದು. ನೋಡಿ, ಯಾರು ಇಲ್ಲಿ ಇಲ್ಲದೆ ಇರೋದನ್ನ ಪಾಪ BLOಗಳಾಗಲಿ ಇನ್ನೊಬ್ರಾಗಲಿ ಯಾರು ಸೃಷ್ಟಿನೂ ಮಾಡೋಕ್ಕಾಗಲ್ಲ, ಅವ್ರನ್ನ ಸೇರ್ಪಡೆ ಮಾಡೋಕ್ಕೂ ಆಗಲ್ಲ. ನೀವು ಪಾರದರ್ಶಕವಾಗಿ ಕೆಲಸ ಮಾಡಿ, ಅವಾಗ BLAಗಳು ಕೂಡ ಅದಕ್ಕೆ ಸಹಕಾರ ಕೊಡ್ತಾರೆ. ಗೊತ್ತಾಯ್ತಾ? ನೈಜವಾಗಿ ನೀವು ಮಾಡುವಂಥ ಡೆತ್ ಇದ್ರೆ ಡೆತ್ ಸರ್ಟಿಫಿಕೇಟ್ ತಗೋಬೇಕು. ಡೆತ್ ಸರ್ಟಿಫಿಕೇಟೇ ತಗೊಂಡಿಲ್ಲ ಅಂದ್ರೆ ಅವ್ರ ಕುಟುಂಬಸ್ಥರ ಹೇಳಿಕೆ ರೆಕಾರ್ಡ್ ಮಾಡಬೇಕು. ಇಂಥ ದಿನಾಂಕದಂದು ಮರಣ ಹೊಂದಿದ್ದಾರೆ, ಅವ್ರದೆಲ್ಲ ಸೈನ್ ತಗೋಬೇಕು, ಹೆಸರು, ಮೊಬೈಲ್ ನಂಬರ್ ಹಾಕಬೇಕು. ನೀವು ಮಾಡೋದೇ ಅಂತಿಮ ಅಲ್ಲ. ನೀವು ಮಾಡಿದ್ಮೇಲೆ ಮತದಾರರ ನೋಂದಣಾಧಿಕಾರಿಗಳಿಗೆ ಆ ಫೈಲ್ ಬರುತ್ತೆ, ಅಫಿಷಿಯಲ್ ಅಥಾರಿಟಿ. ಅದರ ಆಧಾರದ ಮೇಲೆ ನೈಜವಾಗಿ ಅದನ್ನ ಹಿಯರ್ ಮಾಡಿ ಏನಾಗಿದೆ ಏನು ಎಲ್ಲ ದಾಖಲೆಗಳನ್ನ ತಗೊಂಡು ಸ್ಪೀಕಿಂಗ್ ಆದೇಶ ಮಾಡ್ತಾರೆ. ಅಂದ್ರೆ ಸ್ಪಷ್ಟವಾದಂತ ಒಂದು ಸಕಾರಣ ಉಳ್ಳಂತ ಒಂದು ಆದೇಶವನ್ನ ಮಾಡ್ತಾರೆ. ಗೊತ್ತಾಯ್ತಾ? ಅವ್ರು ಯಾವ ಕಾರಣದಿಂದ ಅವ್ರೊಂದಿಗೆ ಕಾನೂನು ಮಾಡ್ತಾ ಇದೀವಿ, ಯಾರ್ಯಾರು ಇದರಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ, ಅವ್ರು ಇಲ್ಲ ಅನ್ನೋದು ಖಚಿತ ಆಗಿದೆ, ನನಗೆ ಖಚಿತ ಆಗಿರೋ ಹಿನ್ನೆಲೆಯಲ್ಲಿ ಅವ್ರನ್ನ ಡಿಲೀಟ್ ಮಾಡೋದಕ್ಕೆ ಅವಕಾಶ. ಈ ತರ ಪ್ರತಿ ಡಿಲೀಷನ್ಗೆ ಬಹಳ ಸ್ಪಷ್ಟವಾದಂತ ಆದೇಶ ನಮ್ಮಲ್ಲಿ ಲಭ್ಯ ಇರುತ್ತೆ. ಅದಕ್ಕೊಂದು ಕಡ್ತಾ ಇರುತ್ತೆ. ಅದು ಸಾರ್ವಜನಿಕ ಡಾಕ್ಯುಮೆಂಟು. ನಾನೆಲ್ಲರಿಗೂ ಎಲ್ಲ ಇರೋದಂತ ಹೇಳ್ತಾ ಇದ್ದೀನಿ, ಹೌ ವಿ ಫಂಕ್ಷನ್ ಅಂತ. ಸೊ ಪ್ರತಿಯೊಂದು ನಿರ್ಣಯಕ್ಕೂ ಕೂಡ ನಮ್ಮ ಹತ್ರ ದಾಖಲೆಗಳಿರುತ್ತೆ. ಯಾರು ಆತಂಕ ಪಡುವಂಥದ್ದು ಬೇಕಾಗಿಲ್ಲ. ಆ ಎಲ್ಲ ದಾಖಲೆಗಳು ಸಾರ್ವಜನಿಕ ದಾಖಲೆಗಳು, ಅದನ್ನು ನಾವು ಯಾವಾಗಲೂ ನಿರ್ವಹಿಸ್ತೇವೆ. ಚುನಾವಣಾ ವಿಷಯದಲ್ಲಿ
ಯಾರು ಅದನ್ನ ಲೈಟಾಗಿ ತಗೊಳ್ಳುವಂತ ಇದಿಲ್ಲ. ಈಗಾಗಲೇ ಕಟ್ಟುನಿಟ್ಟಿನ ಸೂಚನೆಗಳು ಎಲ್ಲ ಹಂತದಿಂದಲೂ ಬಂದಿದ್ದಾವೆ. ನಾನು ಆಗಲೇ ಹೇಳಿದಂತೆ ಒಬ್ಬ ಅರ್ಹನ್ನು ಕೂಡ ಕೈ ಬಿಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಸಿದ್ಧತೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಅನರ್ಹರು ಯಾರು ದಾಖಲೆಗಳೇ ಇಲ್ಲದಂತೆ ಇರುವಂತ ಅನರ್ಹರು ಕೂಡ ಒಳಗೆ ಬರಬಾರ್ದು ಅನ್ನೋದು ಕೂಡ ಇದೆ. ಅದಕ್ಕೂ ಕೂಡ ಏನ್ ಬೇಕು ಆ ವ್ಯವಸ್ಥೆ ಈಗಾಗಲೇ ವ್ಯವಸ್ಥೆಯ ಸಿದ್ಧತೆನಲ್ಲೇ ಅದು ಅಂತರ್ಗತವಾಗಿದೆ. ಹಾಗಾಗಿ ಇದರಲ್ಲಿ ಯಾವುದೇ ಆತಂಕ ಬೇಡ. ನಾವೆಲ್ಲ ಸಹಕಾರ ಮಾಡಿ ಒಂದು ಪಾರದರ್ಶಕವಾದಂಥ ಒಂದು ಯಶಸ್ವಿಯಾದಂಥ SIR ಅಭಿಯಾನವನ್ನ SIR ಕ್ರಮವನ್ನ ನಾವು ನೀವೆಲ್ಲ ಸೇರಿ ಮಾಡೋಣ ಅನ್ನೋದು ನನ್ನ ಮನವಿ. ಸೊ ಬಹಳಷ್ಟು ಜನ ಹಿರಿಯರನ್ನು ಒಳಗೊಂಡಂತೆ PLA 1 ಅವ್ರನ್ನು ಒಳಗೊಂಡಂತೆ PLA 2 ತಾವೆಲ್ಲ ಬಂದಿದ್ದೀರಾ. ನಮ್ಮ ಅಪೇಕ್ಷೆ ಇಷ್ಟೇ ಇದೇನೆ, ನಾವೆಲ್ಲ ಜೊತೆಗೆ ಇದು ಪ್ರಜಾಪ್ರಭುತ್ವದ ಬುನಾದಿ ಮತದಾರರ ಪಟ್ಟಿ ಅಂತಕ್ಕಂಥದ್ದು ಚುನಾವಣೆಗಳು. ಹಾಗಾಗಿ ಅದನ್ನ ಬಹಳ ನೈಜವಾಗಿ ಮಾಡಬೇಕಾಗಿರೋದು ನಮ್ಮೆಲ್ಲರ ಜವಾಬ್ದಾರಿ ಇದೆ. ಹಾಗಾಗಿ ಅದಕ್ಕೆ ತಾವೆಲ್ಲ ಸಹಕರಿಸಿ. ಧನ್ಯವಾದಗಳು.